ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರಿ. ಎನಿ ಪಾಸಿಟಿವ್ ಅಪ್ಡೇಟ್ಸ್? ಹಾಂ ಸರ್, ನೀವು ಕೊಟ್ಟಂಥ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ವಿಚಾರಿಸಿದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದರೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ ಊರು ಬಿಟ್ಟಿದ್ರು. ಮತ್ತು ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತಂದರೆ ಅವತ್ತಿನ ದಿನ ಹೈವೇನಲ್ಲಿ ಒಂದು ಮೇಜರ್ ಬಸ್ ಆಕ್ಸಿಡೆಂಟ್ ಆಗಿರುತ್ತೆ. ಆ ಬಸ್ನಲ್ಲಿ ನಿಮ್ಮ ತಾಯಿ ಮತ್ತು ತಂಗಿ ಇಬ್ಬರು ಇರೋರು. ಇನ್ಫ್ಯಾಕ್ಟ್ ಅವತ್ತಿನ ದಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅದು ಸುದ್ದಿ ಆಗಿತ್ತು ಸರ್. ಆಕ್ಸಿಡೆಂಟ್ ಆಗಿತ್ತಂತೂ ಕನ್ಫರ್ಮ್. ಆದರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ ಸತ್ತಿಲ್ಲ ಸರ್, ಅವ್ರು ಬದುಕಿದ್ದಾರೆ. ಥ್ಯಾಂಕ್ ಗಾಡ್. ಅವ್ರು ಬದುಕಿದ್ದಾರೆ ಅಂತ ಹೇಳಿದ್ರಲ್ಲ, ಗ್ರೇಟ್ ಸರ್, ಸಾಕು. ಎಸ್ ಸರ್, 100%. ಅವರಿಬ್ಬರು ಬದುಕಿದ್ದಾರೆ. ಆದರೆ ಆಕ್ಸಿಡೆಂಟ್ ಆದ ನಂತರ ನಿಮ್ಮ ತಾಯಿಯವ್ರಿಗೆ ಸಿವಿಯರ್ ಆದಂಥ ಗಾಯಗಳಾಗಿತ್ತು. ಅವರು ಬೆಡ್ ರಿಡನ್ ಕೂಡ ಆಗಿದ್ದರು. ಮತ್ತು ಅವ್ರಿಗೆ ಯಾರೂ ಇಲ್ಲ, ಅವರು ಅನಾಥರು ಅಂತ ಗೊತ್ತಾದ ಮೇಲೆ ಅಲ್ಲಿದ್ದಂಥ ಒಂದು ಅನಾಥಾಶ್ರಮದಲ್ಲಿ ಆ ಡಾಕ್ಟರೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಆ ಅನಾಥಾಶ್ರಮನ ನಡೆಸ್ತಾ ಇದ್ದಿದ್ದು ಒಬ್ಬರು ರಿಟೈರ್ಡ್ ಸ್ಕೂಲ್ ಟೀಚರ್. ಅವರಿಗೂ ವಯಸ್ಸಾಗಿತ್ತು. ಆದರೂ ಅನುಕಂಪದಿಂದ ನಿಮ್ಮ ತಾಯಿ ಮತ್ತು ತಂಗಿನ ಸಾಕಷ್ಟು ವರ್ಷ ತಮ್ಮ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ತಾರೆ. ಅವ್ರಿಗೂ ವಯಸ್ಸಾಗಿತ್ತಲ್ಲ, ಒಂದು ದಿವಸ ತೀರ್ಕೊಳ್ತಾರೆ. ಅವರು ಹೋದ ನಂತರ ಅನಾಥಾಶ್ರಮನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಅನಾಥಾಶ್ರಮ ಅನಾಥವಾಗಿ ಒಂದು ದಿವಸ ಮುಚ್ಚಿ ಹೋಗುತ್ತೆ ಸರ್. ಹಾಗಾಗಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ ಮತ್ತೆ ಅನಾಥರಾಗ್ಬಿಡ್ತಾರೆ. ಅಷ್ಟರಲ್ಲಾಗಲೇ ನಿಮ್ಮ ತಂಗಿ ಸ್ವಲ್ಪ ಬೆಳೆದು ದೊಡ್ಡವರಾಗಿರ್ತಾರೆ. ಬೆಡ್ ರಿಡನ್ ಆಗಿದ್ದಂಥ ಅಮ್ಮನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವ್ರ ಹೆಗ್ಲಿಗೆ ಬೀಳುತ್ತೆ. ಹಾಗಾಗಿ ಅವರು ಅಲ್ಲೇ ಹತ್ತಿರದಲ್ಲೇ ಇದ್ದಂಥ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ತಾವೇ ದುಡಿದು ಅಮ್ಮನ್ನ ನೋಡ್ಕೊಳ್ತಿರ್ತಾರೆ. ನನ್ನ ತಂಗಿ ಕೆಲಸ ಮಾಡಿ ಅಮ್ಮನ ನೋಡ್ಕೋತಾ ಇದ್ಲ ಅಷ್ಟು ಚಿಕ್ಕ ವಯಸ್ಸಲ್ಲಿ? ಹಾಂ ಸರ್, ಹೊಟ್ಟೆಪಾಡು, ಜೀವನ ನಡಿಬೇಕಲ್ಲ. ಅವರು ವರ್ಕ್ ಮಾಡ್ತಾ ಇದ್ದದ್ದು ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿ ಒಂದು 10x10 ಸಣ್ಣ ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಈಗ ಸರ್, ಕಳೆದ ಒಂದು 3 ವರ್ಷಗಳ ಹಿಂದೆ ಅವರು ಬ್ಯಾಂಗ್ಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಸರ್. ಆದರೆ ಎಲ್ಲಿದ್ದಾರೆ ಅನ್ನೋದನ್ನು ಆದಷ್ಟು ಬೇಗ ಹುಡುಕ್ತೀವಿ. ನೀವೇನು ವರಿ ಮಾಡಿಬಿಡಿ ಸರ್. ವರಿಯಲ್ಲ ಸರ್, ಎಕ್ಸೈಟ್ಮೆಂಟ್. ಅವ್ರನ್ನ ನೋಡಬೇಕು ಅಂತ ಭಾಳ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಅವ್ರದ್ದೇನಾದರೂ ರೀಸೆಂಟ್ ಫೋಟೋಗ್ರಾಫ್ಸ್ ಏನಾದರೂ ಸಿಕ್ಕ? ಇಲ್ಲ ಸರ್, ಫೋಟೋಸ್ ಏನೂ ಸಿಕ್ಕಿಲ್ಲ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಸರ್. ನೀವೇನು ವರಿ ಮಾಡ್ಕೋಬೇಡಿ ಸರ್. ನಿಮ್ಮ ತಾಯಿ ಮತ್ತು ತಂಗಿ ಸಿಗ್ತಾರೆ. ಆದಷ್ಟು ಬೇಗ ನಿಮಗೊಂದು ಗುಡ್ ನ್ಯೂಸ್ ಕೊಡ್ತೀವಿ. ಸರಿ ಸರ್, ನಾನೇನು ಹೊರಡ್ತೇನೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಡಿಟೆಕ್ಟಿವ್ಸ್ ಇಂದ ನಿಮ್ ತಾಯಿ ತಂಗಿ ಬಗ್ಗೆ ಇಷ್ಟಾದ್ರೂ ಗೊತ್ತಾಯ್ತಲ್ಲ. ಅವ್ರು ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯ್ತು. ನನಗೂ ಖುಷಿ ಆಯ್ತು ಭೂಮಿಕಾ. ಆದರೆ ಅವ್ರು ಅನುಭವಿಸಿರೋ ನೋವು, ಕಷ್ಟ, ಅದ್ರ ಬಗ್ಗೆ ನನಗೆ ಯೋಚನೆ ಆಗ್ತಾ ಇದೆ. ಅವ್ರು ಹೇಗಿರ್ಬೇಕಾದವರು, ಅದೆಂತ ಬದುಕ್ತಾ ಇದಾರೋ ಏನೋ. ಸುಖದ ಸುಪ್ಪತ್ತಿಗೆ ಇರಬೇಕಾದವರು ಕಷ್ಟದಲ್ಲಿ ಬೇಯೋ ಥರ ಆಗೋಯ್ತು. ಜೀವನ ಬಹಳ ವಿಚಿತ್ರ. ಒಂದು ಸಣ್ಣ ತಿರುವು ಬದುಕಿನ ಗತಿನೇ ಬದಲಾಯಿಸ್ಬಿಡುತ್ತೆ. ಯಾವ ತಿರುವಲ್ಲಿ ಏನಿದೆಯೋ ಗೊತ್ತಾಗಲ್ಲ. ಈ ಕ್ಷಣಕ್ಕೆ ನಮ್ಮ ಕಣ್ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ, ಅದಷ್ಟೇ ಸತ್ಯ. ಭವಿಷ್ಯ ನಮ್ಮನ್ನ ಎಲ್ಲಿ ತಗೊಂಡೋಗಿ ನಿಲ್ಸುತ್ತೋ ಯಾವುದು ನಮ್ಮ ಕೈನಲ್ಲಿಲ್ಲ. ಆ ಡಿಟೆಕ್ಟಿವ್ ಏಜೆನ್ಸಿಯವರು ನನ್ನ ತಾಯಿ ಮತ್ತು ತಂಗಿ ಬಗ್ಗೆ ಹೇಳಿದ್ ಕೇಳಿ ಬಹಳ ಸಂಕಟ ಆಯಿತು ನನಗೆ. ಒಂದು ಕಾಲದಲ್ಲಿ ಇಡೀ ಊರಿಗೆ ಕೆಲಸ ಕೊಟ್ಟಂಥ ಮನೆತನ ನಮ್ಮದು. ಈಗ ನನ್ನ ತಂಗಿ ದಿನಗೂಲಿ ಮಾಡಿಕೊಂಡು ನಮ್ಮನ್ನು ಸಾಕ್ತಾ ಇದ್ದಾಳಂತೆ. ಬಹಳ ನೋವಾಗುತ್ತೆ. ಒಂದೊಂದು ತುತ್ತು ತಿನ್ಬೇಕಾದ್ರೂ ಅವ್ರು ನೆನಪಾಗುತ್ತೆ, ಅವ್ರು ಏನು ತಿಂದ್ರೋ ಇಲ್ವೋ ಅಂತ. ಮಲ್ಕೊಂಡ್ರೆ ಕಣ್ಣಿಗೆ ನಿತ್ಯ ಎತ್ತಲ್ಲ ಭೂಮಿಕಾ, ಅವ್ರಿಗೆ ಸರಿಯಾಗಿ ಹೊತ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಇದೆಯೋ ಇಲ್ವೋ ಅಂತ. ಬರೀ ಇಂಥ ಯೋಚನೆಗಳೇ ಬರುತ್ತೆ ನನಗೆ. ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ನನ್ನ
ತಂದೆ ತಾಯಿ ದೂರ ಆಗಬಾರ್ದಾಗಿತ್ತು. ಗೌತಮ್ ಅವರೇ, ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ? ನಿಮ್ಮಮ್ಮ ತಂಗಿ ನಿಮಗೆ ಸಿಗ್ಬೇಕು ಅಂತಿದೆಯಲ್ಲ, ಅವ್ರು ಖಂಡಿತ ನಿಮಗೆ ಸಿಗ್ತಾರೆ. ಸಮಯ ನಿಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ. ಬೇಕಾದ್ರೆ ನೋಡ್ತಾ ಇರಿ, ಯಾವ ದೇವರು ನಿಮ್ಮನ್ನ ದೂರ ಮಾಡಿದ್ನೋ ಆ ದೇವರೇ ಮತ್ತೆ ನಿಮ್ಮನ್ನ ಒಂದು ಮಾಡಿಸ್ತಾನೆ. ಇಷ್ಟು ವರ್ಷ ನಾನು ಕೂಡ ಅದನ್ನೇ ನಂಬ್ಕೊಂಡು ಬಂದಿದ್ದಲ್ಲ ಭೂಮಿಕಾ. ಆ ದೇವ್ರ ದಾರಿ ತೋರಿಸ್ಲೇ ಇಲ್ಲ. ನಾನು ಅವತ್ತೇ ಹೇಳಿದೆ ಪೊಲೀಸ್ ಹೆಲ್ಪು ಅಥವಾ ಸೋಷಿಯಲ್ ಮೀಡಿಯಾ ಹೆಲ್ಪ್ ತಗೊಳ್ಳಿ ಅಂತ, ಆದರೆ ನೀವು ನನ್ನ ಮಾತೇ ಕೇಳಿಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ ಮನೆಯವ್ರಿಗೆಲ್ರಿಗೂ ಗೊತ್ತಾಗುತ್ತೆ, ಈ ವಿಷಯ ಬೇರೆ ಥರನೇ ಆಗುತ್ತೆ ಅಂತ ನನ್ನ ಮಾತೇ ಕೇಳಿಲ್ಲ. ನೀವು ಅವತ್ತು ನನ್ನ ಮಾತು ಕೇಳಿದ್ದಿದ್ರೆ ಇವತ್ತು ಈ ರೀತಿ ಓದಾಡೋ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಎಷ್ಟೋ ವರ್ಷಗಳಿಂದ ದೂರ ಇದ್ದವರು ಸೋಷಿಯಲ್ ಮೀಡಿಯಾದಿಂದ ಹತ್ರ ಆಗಿರೋ ಉದಾಹರಣೆಗಳಿದೆ. ಎನಿವೇಸ್, ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಈಗಲೂ ಕಾಲ ಮಿಂಚಿಲ್ಲ. ನೀವು ನಿಮ್ಮ ಫ್ರೆಂಡ್ ಐಜಿ ಹತ್ರ ಹೆಲ್ಪ್ ಕೇಳ್ಬೋದಲ್ವಾ? ಐ ಮೀನ್, ಅವರು ಔಟ್ ಆಫ್ ದ ವೇ ಹೋಗಿ ಅನ್ಅಫಿಷಿಯಲ್ ಆಗಿ ನಿಮಗೆ ಹೆಲ್ಪ್ ಮಾಡ್ಬೋದೇನೋ. ಆ ಕಡೆ ಡಿಟೆಕ್ಟಿವ್ಸ್ ಅವ್ರು ಹುಡುಕ್ತಿರ್ತಾರೆ, ಈ ಕಡೆ ಪೊಲೀಸಿಂದ ಹೆಲ್ಪ್ ಸಿಕ್ಕಿದ್ರೆ ಅವ್ರು ಹುಡುಕೋ ಪ್ರೋಸೆಸ್ ಸ್ಪೀಡಪ್ ಆಗುತ್ತಲ್ವಾ? ಅವ್ರು ಸಿಗೋ ಚಾನ್ಸಸ್ಸು ಹೆಚ್ಚಾಗುತ್ತಲ್ವಾ? ಯೋಚನೆ ಮಾಡಿ. ಅಯ್ಯೋ ದೇವ್ರೆ, ಸಿಸ್ಟರ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಏನು ಆಗಲ್ಲ, ಜಯದೇವ್ ಹೇಳದ್ನಲ್ಲ ನಾನು ನೋಡ್ಕೋತೀನಿ ಅಂತ. ಮತ್ತೆ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ಟೆನ್ಷನ್ ಆಗದೆ ಇರತ್ತ ಅಣ್ಣ. ಭಾಗ್ಯ ಅಂದರೆ ಏನು ಸುಮ್ಮನೆನಾ? ಅವಳನ್ನ ಅಷ್ಟು ಸುಲಭವಾಗಿ ತಗೋಬಾರ್ದು. ನಮ್ಮ ಅಸ್ತಿತ್ವನೇ ಅಲ್ಲಾಡಿಸ್ಬಿಡ್ತಾಳೆ. ಹಾಂ, ಓಕೆ. ನೀವು ಈ ಶೀಟ್ ಮನೆಗಳು, ಶೆಡ್ಗಳು, ಚಿಕ್ಕ ಚಿಕ್ಕ ಮನೆಗಳು ಇಂಥ ಕಡೆ ಜಾಸ್ತಿ ಹುಡುಕಿ, ಸ್ಲಮ್ ಅಂತ ಜಾಗಗಳೇ. ಯಾಕೆಂದ್ರೆ ಅವರಿರೋಂಥ ಪರಿಸ್ಥಿತಿಗೆ ಸದ್ಯಕ್ಕೆ ಅಂಥ ಕಡೆನೇ ಇರ್ತಾರೆ. ಓಕೆ, ಏನಾದರೂ ಅಪ್ಡೇಟ್ ಮಾಡಿ. ಏನಂತ ಜೈ? ನಮ್ಮ ಹುಡುಗರು ಎಲ್ಲ ದಿಕ್ಕಲ್ಲೂ ಹುಡುಕ್ತಾ ಇದ್ದಾರೆ ಮಮ್. ಆ್ಯಂಡ್ ಅವ್ರಗಳಿಗೆಲ್ಲ ಈಗ ನಾನು ಹೇಳಿದ್ದು ಆದಷ್ಟು ಸ್ಲಮ್ ಅಂತ ಜಾಗಗಳಲ್ಲಿ ಶೀಟ್ ಮನೆಗಳು, ಶೆಡ್ಗಳು ಇಂಥ ಕಡೆ ಹುಡುಕಿ ಅಂತೇಳಿ. ಯಾಕಂದ್ರೆ ಇವಾಗ ಅವರಿರೋ ಪರಿಸ್ಥಿತಿಲಿ ಅಂಥ ಕಡೆ ಮಾತ್ರ ಇರೋದಕ್ಕೆ ಸಾಧ್ಯ. ಅದು ನಿಜ ಅನ್ನು. ಸದ್ಯ ಅವರ ಸ್ಥಿತಿ ಖರಾಬ್ ಆಗಿದೆಯಲ್ಲ, ಖರಾಬ್ ಆಗಿರುವಾಗ ಖರಾಬ್ ಜಾಗದಲ್ಲೇ ಇರ್ತಾರೆ ಅವ್ರು. ನಿಜವಾಗ್ಲೂ ಅವ್ರು ಸಿಗ್ತಾರಾ? ನನಗೊಂದೊಂದ್ಸಲ ಈ ಕೆಲಸ ಆಗತ್ತಾ ಅಂತ ಅನಿಸ್ತಾ ಇದೆ. ಸಿಸ್ಟರ್, ಹಂಗಂತ ನಾವು ಕೈ ಕಟ್ಕೊಂಡು ಕೂತ್ಬಿಟ್ರೆ ಗೌತಮ್ ಕಡೆಯವರೇ ಆ ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ನಾವು ಹಿಂಗಾಯ್ತಲ್ಲ ದೇವ್ರ ಅಂತ ಕಂಗಾಲಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾಗತ್ತೆ. ಅಂಥ ಸಿಚುಯೇಷನ್ ಬರೋದಕ್ಕೆ ನಾನು ಬಿಡೋದಿಲ್ಲ ಅಮ್ಮ. ನೋಡ್ತಾ ಇರು, ಆದಷ್ಟು ಬೇಗ ನಮ್ಮ ಹುಡುಗರು ಅವ್ರನ್ನ ಹುಡುಕ್ತಾರೆ, ತಂದು ನಮ್ಮ ಮುಂದೆ ನಿಲ್ಲಿಸ್ತಾರೆ. ನೀನು ಈ ಕೆಲಸ ಕೈ ಹಾಕಿದ್ಯಾ ಅಂದಮೇಲೆ ಅದಾಗತ್ತೆ ಅಂತ ಸ್ವಲ್ಪ ಸಮಾಧಾನ. ಈ ನಂಬಿಕೆನ ಉಳಿಸ್ಕೊಳ್ಳೋದು ನನ್ನ ಕೆಲಸ. ಥ್ಯಾಂಕ್ ಯು. ನೋಡ್ತಾ ಇರು, ಬಿಗ್ ಬ್ರೋ ಕೈಗೆ ಅವ್ರುಗಳು ಸಿಗೋಕ್ಕೂ ಮುಂಚೆ ನನ್ನ ಕೈಗೆ ಸಿಗ್ತಾರೆ. ಅವ್ರದ್ದು ತಿಥಿ ಕಾರ್ಯ ಮಾಡೋದು ಪೆಂಡಿಂಗ್ ಇದೆ ಅಲ್ವಾ? ಆ ಕಾರ್ಯಕ್ಕೆ ಡೇಟ್ ನಾನು ಬರೆಸ್ತೇನೆ. ಅವ್ರ ಕತೆ ಮುಗ್ಸೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಬಾಕಿ ಇದೆ ಜೈ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.